ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾವು ಈ ಹಿಂದೆ ಕೆಲವು ಸಂಚಿಕೆಗಳಲ್ಲಿ ಕನ್ನಡ ಭಾಷೆಯ ಮತ್ತು ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತ ಕೆಲವು ವಿವರಗಳನ್ನು ತಿಳಿದುಕೊಳ್ತಿದ್ವಿ. ಈ ಮಧ್ಯೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ನಮ್ಮ ಕೆಲವು ವಿದ್ಯಾರ್ಥಿ ಮಿತ್ರರು ಯಾವುದಾದರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡು ಅದರ ಪ್ರಶ್ನೋತ್ತರಗಳ ಬಗೆಗೆ ವಿಶ್ಲೇಷಣೆ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದರಿಂದ ನಾನು ಒಂದು 7-8 ಸಂಚಿಕೆಗಳನ್ನು ಆ ಪ್ರಶ್ನೋತ್ತರ ವಿಶ್ಲೇಷಣೆಯ ಕೆಲಸಕ್ಕೋಸ್ಕರ ಮೀಸಲಾಗಿಡಬೇಕಾಗಿತ್ತು. ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತು ವಿವರಿಸುತ್ತಿದ್ದ ಆ ತರಗತಿಗಳನ್ನು ಸದ್ಯಕ್ಕೆ ನಿಲ್ಲಿಸಿದ್ದೆ. ಇವತ್ತಿನ ಈ ಸಂಚಿಕೆಯ ಮೂಲಕ ಅದನ್ನು ಮುಂದುವರಿಸೋಣ. ಸ್ನೇಹಿತರೆ, ಕನ್ನಡ ಸಾಹಿತ್ಯದ ಪ್ರಾಚೀನತೆ ಅಂದ ತಕ್ಷಣ ನೆನಪಾಗುವುದು ಬಾದಾಮಿ ಶಾಸನ. ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ನೀವೆಲ್ಲರೂ ಕೂಡ ಅದನ್ನು ಗಮನಿಸಿದ್ದೀರಾ. ನಾನೇ ಅದನ್ನು ಮತ್ತೆ ಮತ್ತೆ ವಿವರಿಸಿದ್ದೇನೆ. ಬಾದಾಮಿ ಶಾಸನ, ತಮಟಕಲ್ಲು ಶಾಸನ ಮತ್ತು ಶ್ರವಣಬೆಳಗೊಳದ ಶಾಸನಗಳಲ್ಲಿ ಕಂಡುಬರುವ ಕೆಲವು ಬಿಡಿ ಬಿಡಿಯಾದ ಪದ್ಯಗಳನ್ನು ನಮ್ಮ ವಿದ್ವಾಂಸರು ಗಮನಿಸಿ ಅಲ್ಲಿ ಬರತಕ್ಕಂತಹ ಕಾವ್ಯಾಂಶಗಳನ್ನು, ಅಲ್ಲಿ ಬರತಕ್ಕಂತಹ ಅಲಂಕಾರಗಳನ್ನು, ಛಂದಸ್ಸನ್ನು ಅವೆಲ್ಲವನ್ನು ಗಮನಿಸಿ ಖಂಡಿತವಾಗಿಯೂ ಕೂಡ ಈ ಶಾಸನಗಳನ್ನು ಉತ್ಕೀರ್ಣಿಸಿರುವ ಸಮಯಕ್ಕಿಂತ 3-4 ಶತಮಾನಗಳ ಹಿಂದಿನಿಂದಲೇ ಕನ್ನಡದಲ್ಲಿ ಸಾಹಿತ್ಯ ರಚನೆ ಆಗುತ್ತಿದ್ದಿರಬೇಕು ಎಂದು ಊಹಿಸಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ಹೇಳಿದ್ದಾರೆ. ನಾವೆಲ್ಲರೂ ಅದನ್ನು ಗಮನಿಸಿದ್ದೇವೆ. ಕ್ರಿಸ್ತಶಕ 700ರ ಸುಮಾರಿನಲ್ಲಿ ಹಾಕಿಸಲಾಗಿರುವ ಬಾದಾಮಿ ಶಾಸನ ಮತ್ತು 720 ಅಥವಾ 30ರ ಸುಮಾರಿನಲ್ಲಿ ಉತ್ಕೀರ್ಣಿಸಲಾಗಿರುವ ತಮಟಕಲ್ಲು ಅಥವಾ ಶ್ರವಣಬೆಳಗೊಳದ ಶಾಸನಗಳಲ್ಲಿ ಕಂಡುಬರುವ ವೃತ್ತಗಳು ಪ್ರೌಢವಾದಂತಹ ಕಾವ್ಯಾಂಶದಿಂದ ಕೂಡಿವೆ. ಹಾಗಾಗಿಯೇ ನಮ್ಮ ವಿದ್ವಾಂಸರು ಕ್ರಿಸ್ತ ಶಕ 3 ಅಥವಾ 4ನೇ ಶತಮಾನದಿಂದಲಾದರೂ ಕನ್ನಡದಲ್ಲಿ ಸಾಹಿತ್ಯ ಸೃಜನ ಆಗುತ್ತಿರಬೇಕು, ಕನ್ನಡದಲ್ಲಿ ಸಾಹಿತ್ಯ ಸೃಷ್ಟಿ ಆಗುತ್ತಿದ್ದಿರಬೇಕು ಎಂದು ಊಹಿಸಿದ್ದಾರೆ. ಇವರ ಈ ಊಹೆಗಳಿಗೆ ಪುಷ್ಟಿ ಕೊಡುವಂತೆ ಮುಂದೆ ನಮ್ಮ 850ರ ಸುಮಾರಿನಲ್ಲಿ ರಚಿತವಾಗಿರುವ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಪ್ರಾಚೀನ ಕವಿಗಳನ್ನು ಸ್ಮರಿಸುವುದರೊಂದಿಗೆ ಪ್ರಾಚೀನ ಕಾವ್ಯ ರೂಪಗಳನ್ನು ಉಲ್ಲೇಖಿಸಿರುವುದನ್ನು ಕೂಡ ನಾವು ನೆನಪಿಸಿಕೊಂಡಿದ್ವಿ. ಮತ್ತೊಮ್ಮೆ ನೆನಪಿಸಿಕೊಳ್ಳಿ. ಬೆದಂಡೆ, ಚತ್ತಾಣ, ಮೆಲ್ವಾಡು, ಗದ್ಯಕಥಾ ಎನ್ನುವಂತಹ ಕೆಲವು ಪ್ರಾಚೀನ ಸಾಹಿತ್ಯ ರೂಪಗಳನ್ನು ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸುತ್ತಾನೆ. ಅಷ್ಟೇ ಅಲ್ಲ, ಜಯಬಂಧು, ವಿಮಲೋದಯ, ನಾಗಾರ್ಜುನ, ದುರ್ವಿನೀತ ಎನ್ನುವಂತಹ ಗದ್ಯ ಕವಿಗಳನ್ನು ಆತ ಒಂದು ಪದ್ಯದಲ್ಲಿ ಹೆಸರಿಸಿದ್ದಾನೆ. ವಿಮಲೋದಯ, ನಾಗಾರ್ಜುನ, ಜಯಬಂಧು ಇವರ ಬಗೆಗೆ ನಮಗೆ ಹೆಚ್ಚಿನ ವಿಚಾರಗಳು ತಿಳಿದು ಬರದಿದ್ದರೂ ಕೂಡ ದುರ್ವಿನೀತ ಎನ್ನುವಂತಹ ಒಬ್ಬ ವ್ಯಕ್ತಿಯ ಬಗೆಗೆ ಸಾಕಷ್ಟು ಮಾಹಿತಿಗಳು ನಮಗೆ ಲಭಿಸಿವೆ. ಇವರನ್ನಲ್ಲದೆ ನಮ್ಮ ಶ್ರೀ ವಿಜಯ ಕವೀಶ್ವರ, ಪಂಡಿತ ಕವಿ, ಚಂದ್ರ, ಶ್ರೀ ವಿಜಯನೆಂಬ ಕವಿ ಮೊದಲಾದ ಕೆಲವರು ಪದ್ಯ ಕವಿಗಳನ್ನೂ ಕೂಡ ಹೆಸರಿಸಿದ್ದಾನೆ. ಸ್ನೇಹಿತರೆ, ಕವಿರಾಜ ಮಾರ್ಗದಲ್ಲಿ ಹೇಳಿರ್ತಕ್ಕಂಥ ಪ್ರಾಚೀನ ಕಾವ್ಯರೂಪಗಳು ಮತ್ತು ಪೂರ್ವ ಕವಿಗಳ ಹೆಸರುಗಳನ್ನು ಗಮನಿಸಿದಾಗ ನಮ್ಮ ವಿದ್ವಾಂಸರು ಏನು ಊಹಿಸ್ತಾ ಇದ್ದಾರೆ, ಕ್ರಿಸ್ತ ಶಕ 3 ಅಥವಾ 4ನೇ ಶತಮಾನದಿಂದಲೇ ಕನ್ನಡದಲ್ಲಿ ಒಳ್ಳೆಯ ಸಾಹಿತ್ಯ ಸೃಜನ ಆಗುತ್ತಿರಬೇಕು, ಒಳ್ಳೆಯ ಸಾಹಿತ್ಯ ಸೃಷ್ಟಿ ಆಗುತ್ತಿರಬೇಕು ಎನ್ನುವಂತಹ ಮಾತನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ. ಸ್ನೇಹಿತರೆ, ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಿರುವ ಕವಿಗಳು ಮಾತ್ರವಲ್ಲ, ಕವಿರಾಜ ಮಾರ್ಗದ ನಂತರ ಬರುವಂತಹ ಕೆಲವು ಕವಿಗಳು, ಕೆಲವು ಶಾಸ್ತ್ರ ಗ್ರಂಥಕಾರರು ಕೂಡ ಕೆಲವು ಪೂರ್ವ ಕವಿಗಳನ್ನು ಸ್ಮರಿಸಿದ್ದಾರೆ. ಆದರೆ ಆ ಕವಿಗಳು ರಚಿಸಿದ ಯಾವ ಕೃತಿಗಳು ನಮಗೆ ಲಭಿಸಿಲ್ಲ. ಪಂಪಾದಿ ಕವಿಗಳು, ನಮ್ಮ ನಾಗವರ್ಮ, ಕೇಶಿರಾಜ ಮುಂತಾದ ಶಾಸ್ತ್ರ ಗ್ರಂಥಕಾರರು ಕೂಡ ಪ್ರಾಚೀನ ಕವಿಗಳನ್ನು ಸ್ಮರಿಸಿದ್ದಾರೆ. ಉದಾಹರಣೆಗೆ ನಮ್ಮ ಕೇಶಿರಾಜನೇ ತನ್ನ ಶಬ್ದಮಣಿ ದರ್ಪಣಕ್ಕೆ ಪ್ರಯೋಗಗಳನ್ನು ಕೊಡುವಾಗ ಹಿಂದಿನ ಯಾವ ಕಾವ್ಯಗಳಿಂದ ನಾನು ಪದ್ಯಗಳ ಕೆಲವು ಸಾಲುಗಳನ್ನು ಆಯ್ದುಕೊಂಡಿದ್ದೇನೆ ಎಂದು ಹೇಳುವಾಗ ಗಜಗನ ಗುಣನಂದಿಯ ಮನಸಿಜನ ಅಸಗನ ಚಂದ್ರಭಟ್ಟ ಗುಣವರ್ಮ ಶ್ರೀ ವಿಜಯರ ಪೊನ್ನನ ಹಂಪನ ಸುಜನೋತ್ತಂಸನ ಸುಮಾರ್ಗವು ಇದರೊಳೆ ಲಕ್ಷ್ಯಂ ಎಂಬುದಾಗಿ ಹೇಳುತ್ತಾನೆ. ಇದರೊಳೆ ಅಂದರೆ ಶಬ್ದಮಣಿ ದರ್ಪಣದಲ್ಲಿ ಲಕ್ಷ್ಯವಾಗಿ ಅಂದರೆ ಉದಾಹರಣೆಯಾಗಿ ಪ್ರಯೋಗವಾಗಿ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಅವನು ಹೇಳ್ತಕ್ಕಂಥ ಗಜಗ, ಗುಣನಂದಿ, ಚಂದ್ರಭಟ್ಟ ಇಂತಹ ಕವಿಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೊರಟ್ರೆ
ಕೆಲವರ ಬಗ್ಗೆ ಅವನು ಹೇಳಿರ್ತಕ್ಕಂಥ ಕೆಲವು ಕವಿಗಳ ವಿಚಾರಗಳು ನಮಗೆ ಸಿಗುತ್ತವೆ, ಆದರೆ ಕೆಲವು ಕವಿಗಳ ವಿಚಾರಗಳು ನಮಗೆ ಲಭಿಸಿಲ್ಲ. ಪ್ರಾಚೀನ ಕನ್ನಡ ಸಾಹಿತ್ಯ ಅಂದಾಗ ನಮ್ಮ ವಿದ್ವಾಂಸರು ಅಥವಾ ನಮ್ಮ ಸಂಶೋಧಕರು ಆ ಬಗೆಗೆ ಸಾಕಷ್ಟು ಅಧ್ಯಯನ ಮಾಡಿ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವಾದ ಮತ್ತು ಕವಿರಾಜ ಮಾರ್ಗದ ನಂತರ ಬರುವ ಕವಿಗಳು ಹೇಳುವಂತಹ ಕೆಲವು ಕವಿಗಳ ಬಗೆಗೆ ಊಹಾತ್ಮಕವಾದ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಹೆಚ್ಚು ಪುರಾವೆಗಳು ದೊರೆತಿಲ್ಲ. ಪ್ರಾಚೀನ ಕನ್ನಡ ಸಾಹಿತ್ಯ ಎನ್ನುತ್ತಿದ್ದಂತೆಯೇ ಸಮಂತಭದ್ರ, ಪೂಜ್ಯಪಾದ, ಕವಿ ಪರಮೇಷ್ಠಿ ಮೊದಲಾದ ಕವಿಗಳ ಹೆಸರುಗಳು ನಮಗೆ ಲಭಿಸುತ್ತವೆಯಾದರೂ ಅವರು ಯಾವ ಭಾಷೆಯಲ್ಲಿ ಸಾಹಿತ್ಯವನ್ನು ಸೃಜಿಸುತ್ತಿದ್ದರು ಎಂಬ ಬಗ್ಗೆ ನಮಗೆ ಗೊತ್ತಾಗುವುದಿಲ್ಲ. ಸದ್ಯಕ್ಕೆ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ. ಆದರೆ ಕವಿರಾಜ ಮಾರ್ಗದಲ್ಲಿಯೇ ಹೇಳಿರ್ತಕ್ಕಂತಹ ಉದಾಹರಣೆಗೆ ಗದ್ಯ ಕವಿಗಳು. ಈ ಗದ್ಯ ಕವಿಗಳಲ್ಲಿಯೇ ಈಗಾಗಲೇ ಹೇಳಿದಂತೆ ದುರ್ವಿನಿತನೊಬ್ಬನ ಬಗೆಗೆ ನಮಗೆ ಸಾಕಷ್ಟು ಮಾಹಿತಿಗಳು ಲಭಿಸುತ್ತವೆ. ಹಾಗಾಗಿ ನಿಮ್ಮ ಪಠ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯವನ್ನು ಆರಿಸಿಕೊಂಡಿರ್ತಕ್ಕಂಥ UPSC ಪರೀಕ್ಷೆಯಲ್ಲಿ ಅಂದರೆ IAS ಪರೀಕ್ಷೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಆಯ್ದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದೀರಿ ಅವರಿಗೆ ಮೊದಲನೆಯ ಪತ್ರಿಕೆಯಲ್ಲಿಯೇ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಮರ್ಶಾತ್ಮಕ ಮತ್ತು ವಿಶ್ಲೇಷಣಾತ್ಮಕವಾದಂತಹ ಉತ್ತರಗಳನ್ನು ನಿರೀಕ್ಷೆ ಮಾಡ್ತಾರೆ. ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ಅಲ್ಲಿ ಮೊದಲನೆಯ ಪತ್ರಿಕೆಯಲ್ಲಿಯೇ ಪಠ್ಯವಾಗಿ ನಿಗದಿಪಡಿಸಿದ್ದಾರೆ. ಇನ್ನು NET ಅಥವಾ ನೆಟ್ ಮತ್ತು ಕೆಸೆಟ್ ಅಂತ ಏನು ಕರಿತೀವಿ, ಈ ವಿದ್ಯಾರ್ಥಿಗಳಿಗೂ ಕೂಡ ಪ್ರಾಚೀನ ಕನ್ನಡ ಸಾಹಿತ್ಯ ಎಂಬ ವಿಷಯವನ್ನು ಪಠ್ಯಕ್ರಮದಲ್ಲಿ ನಿಗದಿಪಡಿಸಲಾಗಿದೆ. ಪ್ರಾಚೀನ ಕನ್ನಡ ಸಾಹಿತ್ಯ ಎಂದಾಗ ನಮಗೆ ದೊರೆಯುವಂತಹ ಆಧಾರಗಳನ್ನು ಇಟ್ಟುಕೊಂಡು ತುಂಬ ಪ್ರಾಚೀನವಾದ ಈ ಕವಿಗಳು ಅಥವಾ ಲಾಕ್ಷಣಿಕರು ಯಾರು ಎಂಬ ಬಗೆಗೆ ನಾವೇನಾದರೂ ಆಲೋಚನೆ ಮಾಡಲಿಕ್ಕೆ ಹೊರಟ್ರೆ ಅತ್ಯಂತ ಪ್ರಾಚೀನವಾದ ಸಿಕ್ಕಿರುವ ಆಧಾರಗಳ ಪ್ರಕಾರ ಅತ್ಯಂತ ಪ್ರಾಚೀನವಾದಂತಹ ಕೆಲವು ಕವಿಗಳು ಎಂದರೆ ಕವಿರಾಜ ಮಾರ್ಗದಲ್ಲಿಯೇ ಉಲ್ಲೇಖವಾದ ದುರ್ವಿನೀತನನ್ನೇ ನಾವು ತೆಗೆದುಕೊಳ್ಬೇಕಾಗುತ್ತೆ. ದುರ್ವಿನೀತನಿಗೂ ಮೊದಲು ಇದ್ದಂತಹ ಕೆಲವು ಕವಿಗಳ ಉಲ್ಲೇಖಗಳು ಕಂಡುಬರುತ್ತವೆಯಾದರೂ ನಮಗೆ ಅವರ ಯಾವುದೇ ವಿವರಗಳು ದೊರೆತಿಲ್ಲ. ಈಗ ತಾನೇ ಹೇಳಿದ ಪೂಜ್ಯಪಾದ, ಸಮಂತಭದ್ರ, ಕವಿ ಪರಮೇಷ್ಠಿ ಇವೆಲ್ಲ ಕವಿಗಳು ಕನ್ನಡದಲ್ಲಿ ಕಾವ್ಯ ಸೃಷ್ಟಿ ಮಾಡಿರಬಹುದು ಎನ್ನಬಹುದೇ ಹೊರತು ಅವರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಮಗೆ ದೊರೆತಿಲ್ಲ. ನಿಮ್ಮ ಪಠ್ಯಕ್ರಮದಲ್ಲಿ ದುರ್ವಿನೀತ, ತುಂಬಲೂರ ಆಚಾರ್ಯ, ಶ್ಯಾಮಕುಂದಾಚಾರ್ಯ, ಶಿವಕೋಟ್ಯಾಚಾರ್ಯ, ನಂತರ ಕವಿರಾಜ ಮಾರ್ಗ ಇವುಗಳನ್ನು ಪಠ್ಯಕ್ರಮದಲ್ಲಿ ಇಡಲಾಗಿದೆ. ಹಾಗಾಗಿ ನಾವು ಮೊದಲನೆಯ ಪಠ್ಯ ವಿಷಯಕ್ಕನುಗುಣವಾಗಿ ಪ್ರಾರಂಭ ಮಾಡುವುದಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ದುರ್ವಿನೀತನ ಬಗೆಗೆ ಸ್ವಲ್ಪ ಮಾತನಾಡೋಣ. ಸ್ನೇಹಿತರೆ, ಪ್ರಾಚೀನ ಕರ್ನಾಟಕವನ್ನು ಆಳ್ವಿಕೆ ಮಾಡುತ್ತಿದ್ದಂಥ ರಾಜವಂಶಗಳಲ್ಲಿ ತಲಕಾಡಿನ ಗಂಗರು ತುಂಬ ಪ್ರಸಿದ್ಧವಾದಂತಹ ಒಂದು ರಾಜವಂಶದವರು. ಅವತ್ತು ಕುವಲಲ ಅಥವಾ ಕುವಲಾಲಪುರ ಎನ್ನುವ ಹೆಸರನ್ನು ಹೊಂದಿದ್ದ, ಅಂದರೆ ಇವತ್ತಿನ ಕೋಲಾರ, ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿದ್ದಂಥ ತಲಕಾಡಿನ ಗಂಗರು ಕ್ರಿಸ್ತಶಕ 4ನೇ ಶತಮಾನದಿಂದ ಕ್ರಿಸ್ತಶಕ 10ನೇ ಶತಮಾನದವರೆಗೆ ತಮ್ಮ ಪ್ರಾಬಲ್ಯವನ್ನು ಸಾಧಿಸಿದರು. ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಇವತ್ತಿನ ತಮಿಳುನಾಡಿನ ಪಶ್ಚಿಮ ಜಿಲ್ಲೆಗಳ ಕೆಲವು ಪ್ರದೇಶಗಳನ್ನು ಹಾಗೂ ನಮ್ಮ ಪಶ್ಚಿಮ ಘಟ್ಟಗಳ ಕೆಲವು ಜಿಲ್ಲೆಗಳ ಪ್ರದೇಶಗಳನ್ನು ಹೊಂದಿದಂತಹ ಒಂದು ಪ್ರಾಚೀನ ಗಂಗ ಸಾಮ್ರಾಜ್ಯ ಅವರದಾಗಿತ್ತು. ಗಂಗವಾಡಿ 96,000 ಎಂಬ ಹೆಸರಿನಲ್ಲಿ ಗಂಗರ ರಾಜ್ಯವನ್ನು ಗುರುತಿಸಲಾಗುತ್ತಿತ್ತು. ಆರಂಭದಲ್ಲಿ ಕುವಲಾಲಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಂತಹ ತಲಕಾಡಿನ ಗಂಗರು ಕ್ರಿಸ್ತಶಕ 6ನೇ ಶತಮಾನದ ಮಧ್ಯಭಾಗದಲ್ಲಿ ತಲಕಾಡನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಬಗೆಗೆ ಶಾಸನಗಳು ನಮಗೆ ವಿಷಯವನ್ನು ತಿಳಿಸುತ್ತವೆ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಗಂಗರ ವಂಶದಲ್ಲಿ ತುಂಬ ಪ್ರಸಿದ್ಧನಾದಂತಹ ದೊರೆಯೇ ದುರ್ವಿನೀತ. ಈತ ಕ್ರಿಸ್ತಶಕ 529ರಿಂದ 579ರವರೆಗೆ ಆಳ್ವಿಕೆ ಮಾಡಿದ್ದಾನೆ ಎಂಬ ವಿಚಾರ ನಮಗೆ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. ಈತ ಅವನೀತ ಮತ್ತು ಜ್ಯೇಷ್ಠಾದೇವಿ ಎಂಬುವರ ಮಗ. ವೈಯಕ್ತಿಕವಾಗಿ ಜೈನ ಧರ್ಮೀಯನಾಗಿದ್ದರೂ ಕೂಡ ಪರಧರ್ಮ ಸಹಿಷ್ಣು ಆಗಿದ್ದ. ಇವನ ಗುರು ಪೂಜ್ಯಪಾದ ಎಂಬಾತ.
ದುರ್ವಿನೀತನಿಗೆ ಮುಷ್ಕರ ಮತ್ತು ಪೊಲವೀರ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು ಎಂಬುದಾಗಿ ನಮಗೆ ಶಾಸನಗಳಿಂದ ತಿಳಿದು ಬರುತ್ತದೆ. ಕ್ರಿಸ್ತ ಶಕ 4ನೇ ಶತಮಾನದ ಪ್ರಾರಂಭದಿಂದಲೂ ಕೂಡ ಕನ್ನಡ ನಾಡಿನ ಮೇಲೆ ಮತ್ತೆ ಮತ್ತೆ ದಾಳಿ ಮಾಡ್ತಾ ಇದ್ದಂಥ ಕಂಚಿಯ ಪಲ್ಲವರ ಆಕ್ರಮಣಗಳು ದುರ್ವಿನೀತನ ಕಾಲದಲ್ಲಿಯೂ ಮುಂದುವರೆದಿದ್ದವು. ನಾವು ಹಿಂದೆ ಗಮನಿಸಿದ್ದೇವೆ, ಕನ್ನಡ ನಾಡನ್ನು ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ಕನ್ನಡ ರಾಜ ಮಯೂರ ಕದಂಬ ವಂಶದವನು. ಆ ಕದಂಬರ ಆಳ್ವಿಕೆಯ ಸಂದರ್ಭದಲ್ಲಿಯೂ ನಡೆಯುತ್ತಿದ್ದಂತಹ ಪಲ್ಲವರ ದಾಳಿಗಳು ಮುಂದೆ ಚಾಲುಕ್ಯರ ಕಾಲದಲ್ಲಿ, ಗಂಗರ ಕಾಲದಲ್ಲಿಯೂ ಮುಂದುವರೆದಿದ್ದವು. ದುರ್ವಿನೀತ ಆಳ್ವಿಕೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಕೂಡ ಪಲ್ಲವರು ಕನ್ನಡ ನಾಡಿನ ಮೇಲೆ ಮತ್ತೆ ಮತ್ತೆ ಮುತ್ತಿಗೆ ಹಾಕ್ತಾನೇ ಇದ್ದರು. ರಾಜಕೀಯ ಮುತ್ಸದ್ದಿಯಾಗಿದ್ದ ದುರ್ವಿನೀತನ ಆಳ್ವಿಕೆಯ ಕಾಲದಲ್ಲಿ ಇವನ ಪಕ್ಕದ ಒಂದು ಪ್ರಾಂತ್ಯವಾಗಿದ್ದ ಪುನ್ನಾಟ ಎಂಬ ಪ್ರಾಂತ್ಯವು ಇವನ ರಾಜ್ಯಕ್ಕೆ ಸೇರ್ಪಡೆಯಾಯಿತು ಎಂಬುದು ಕೆಲವು ಶಾಸನಗಳಿಂದ ತಿಳಿದು ಬರುತ್ತದೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹರಿಯುತ್ತಿರುವ ಕಾವೇರಿ ಹಾಗೂ ಕಪಿಲಾ ನದಿಗಳ ಮಧ್ಯದಲ್ಲಿರುವ ಪ್ರದೇಶವೇ ಪುನ್ನಾಟ ಪ್ರಾಂತ್ಯವಾಗಿತ್ತು. ಕೀರ್ತಿಪುರ ಎಂಬುದು ಆ ಪುನ್ನಾಟ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ಇವತ್ತು ಇರುವ ಕಿತ್ತೂರು ಅಂದಿನ ಕೀರ್ತಿಪುರವಾಗಿತ್ತು. ಪುನ್ನಾಟದ ದೊರೆಗಳಿಗೆ ಗಂಡು ಸಂತಾನ ಇಲ್ಲದ ಕಾರಣ ಅವರ ರಾಜ್ಯ ದುರ್ವಿನೀತನ ಗಂಗವಾಡಿ 96,000ಕ್ಕೆ ಸೇರ್ಪಡೆಯಾಯಿತು ಎಂಬ ವಿಚಾರವನ್ನು ಇತಿಹಾಸ ತಜ್ಞರಾದ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರು ತಿಳಿಸಿಕೊಡ್ತಾರೆ. ಅನೇಕ ಶಾಸನಗಳ ಆಧಾರದಿಂದ ಈ ದುರ್ವಿನೀತ ಮತ್ತು ಗಂಗ ದೊರೆಗಳ ಬಗೆಗೆ ನಾವು ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಸಾಹಿತ್ಯದ ವಿದ್ಯಾರ್ಥಿಗಳಾದ ನಿಮಗೆ ಗೊತ್ತೇ ಇರುತ್ತದೆ, ಯಾವುದೇ ಒಂದು ನಾಡಿನ ಸಾಂಸ್ಕೃತಿಕವಾದ ಇತಿಹಾಸವನ್ನು ಕಟ್ಟಿಕೊಡುವಲ್ಲಿ ಶಾಸನಗಳ ಪಾತ್ರ ಅಮೂಲ್ಯವಾದುದು. ಅಂತಹ ಶಾಸನಗಳನ್ನು ಸಂಶೋಧಿಸಿ, ಸಂಗ್ರಹಿಸಿ, ಅವುಗಳನ್ನು ಪರಿಷ್ಕರಿಸಿ, ಅಚ್ಚುಕಟ್ಟಾಗಿ ಮುದ್ರಿಸಿ ಪ್ರಕಟಿಸುವಂತಹ ಒಂದು ಕೈಂಕರ್ಯವನ್ನು ನಮ್ಮ ಕನ್ನಡ ನಾಡಿನ ಅನೇಕ ಸಂಶೋಧಕರು ಮಾಡಿದ್ದಾರೆ. ಕೇವಲ ಕನ್ನಡ ನಾಡಿನ ಅಥವಾ ಭಾರತೀಯ ವಿದ್ವಾಂಸರು ಮಾತ್ರವಲ್ಲದೆ ಪಾಶ್ಚಿಮಾತ್ಯ ದೇಶಗಳಿಂದ ಬಂದಿದ್ದ ಧರ್ಮ ಪ್ರಚಾರ ಕಾರ್ಯಕ್ಕೋಸ್ಕರ ಬಂದಿದ್ದಂತಹ BL ರೈಸ್, EP ರೈಸ್, JF ಫ್ಲೀಟ್ ಮೊದಲಾದ ವಿದ್ವಾಂಸರು ಕೂಡ ಶಾಸನ ಕ್ಷೇತ್ರದಲ್ಲಿ ಮರೆಯಲಾಗದಂತಹ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಎಪಿಗ್ರಾಫಿಯ ಕರ್ನಾಟಕ ಎನ್ನುವಂತಹ ಸಂಪುಟಗಳ ಪ್ರಕಟಣೆಗೆ ಅಪಾರವಾಗಿ ಶ್ರಮಿಸಿದಂಥವರವರು. ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕಾಗ್ತದೆ, ಕೇವಲ ಸಿದ್ಧ ಮಾದರಿಯ ಉತ್ತರಗಳಿಗೆ ಸೀಮಿತರಾಗದೆ ಬೇರೆ ಬೇರೆ ಕೃತಿಗಳನ್ನು ಓದಬೇಕು ಎನ್ನುವುದನ್ನು ಮತ್ತೆ ಮತ್ತೆ ನಾನು ಒತ್ತಿ ಹೇಳ್ತಾ ಇರ್ತೇನೆ. ಈಗ ನೋಡಿ, ಎಪಿಗ್ರಾಫಿಯ ಕರ್ನಾಟಕವನ್ನು ನೀವು ಗಮನಿಸಿದರೆ ಅಲ್ಲಿ ಬರ್ತಕ್ಕಂಥ ಕೆಲವು ಶಾಸನಗಳು ನಾನೀಗ ಹೇಳುತ್ತಿರುವ ಕೆಲವು ವಿಚಾರಗಳನ್ನು ನಿಮಗೆ ಸ್ಪಷ್ಟಗೊಳಿಸುತ್ತವೆ. ಈಗ ನಾನು ನನ್ನ ಮುಂದಿನ ಸ್ಲೈಡ್ಗಳಲ್ಲಿ ನಿಮಗೆ ತೋರಿಸುತ್ತಲೇ ಕೆಲವು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ದುರ್ವಿನೀತ ರಾಜಕೀಯವಾಗಿ ಮುತ್ಸದ್ದಿಯಾಗಿದ್ದ, ಅವನ ರಾಜಕೀಯ ಕೊಡುಗೆ ಏನು, ಅವಕ್ಕಿಂತ ಮುಖ್ಯವಾಗಿ ಸಾಹಿತ್ಯದ ವಿದ್ಯಾರ್ಥಿಗಳಾದ ನಮಗೆ ಆತನ ಸಾಹಿತ್ಯಿಕ ವಿಚಾರಗಳು ಅಥವಾ ಸಾಹಿತ್ಯಿಕ ಕೊಡುಗೆ ಮುಖ್ಯವಾಗುತ್ತದೆ. ನಿಮಗೆಲ್ಲ ಗೊತ್ತಿರಬೇಕು, ಶಾಸನಗಳಲ್ಲಿ ಅನೇಕ ವಿಧಗಳಿವೆ. ಶಿಲಾಶಾಸನಗಳಂತೂ ನಮಗೆ ಗೊತ್ತೇ ಇದೆ, ಅಧಿಕೃತವಾದಂತಹ ಆಧಾರಗಳು. ಅದನ್ನು ಬಿಟ್ಟರೆ ತಾಮ್ರಪಟಗಳು ಎಂಬಂತಹ ಕೆಲವು ಶಾಸನಗಳ ಒಂದು ಬಗೆ. ಹೌದು, ತಾಮ್ರಪಟಗಳಲ್ಲಿ ಕೆಲವು ಕೃತಕ ಅಥವಾ ನಕಲಿ ಶಾಸನಗಳೂ ಇರುತ್ತವೆ. ಅವುಗಳನ್ನು ಕೂಟ ಶಾಸನಗಳು ಎಂದು ಕರೆಯುತ್ತಾರೆ. ಒಂದು ನಾಡಿನ ಇತಿಹಾಸವನ್ನು ಕಟ್ಟುವಲ್ಲಿ ಅಥವಾ ನಾವು ತಿಳಿದುಕೊಳ್ಳುವಲ್ಲಿ ಇಂತಹ ಕೂಟ ಶಾಸನಗಳು ತುಂಬ ಮಾರಕವಾಗಿ ಬಿಡುತ್ತವೆ. ಅವುಗಳನ್ನು ಪತ್ತೆ ಹಚ್ಚಿ ನಮ್ಮ ವಿದ್ವಾಂಸರು ಅವುಗಳನ್ನು ದೂರ ಇಡುತ್ತಾರೆ. ಗಂಗರ ಆಳ್ವಿಕೆಯ ಕಾಲದಲ್ಲಿಯೂ ಕೂಡ ಬೇರೆಲ್ಲ ರಾಜವಂಶದವರ ಆಳ್ವಿಕೆಯ ಕಾಲದಲ್ಲಿ ದೊರೆಯುವಂತೆಯೇ ಗಂಗರ ಆಳ್ವಿಕೆಯ ಕಾಲದಲ್ಲಿಯೂ ಕೆಲವು ತಾಮ್ರಪಟಗಳು ಕೂಟ ಶಾಸನಗಳು ಆಗಿದ್ದವು ಎಂಬುದನ್ನು JF ಫ್ಲೀಟ್ ಅವರು ಗುರುತಿಸುತ್ತಾರೆ. ಆ ಎಲ್ಲ ಕೂಟ ಶಾಸನಗಳನ್ನು ಹೊರತುಪಡಿಸಿಯೂ ಕೂಡ ಕೆಲವು ತಾಮ್ರಪಟಗಳನ್ನು, ಕೆಲವು ಶಿಲಾಶಾಸನಗಳನ್ನು ಆಧಾರವಾಗಿಟ್ಟುಕೊಂಡು ಗಂಗ ದೊರೆಗಳ, ಅದರಲ್ಲಿಯೂ ನಮಗೆ ಇವತ್ತು ಬೇಕಾಗಿರುವ ದುರ್ವಿನೀತನ ಸಾಹಿತ್ಯಿಕ ಸಾಧನೆಗೆ ಸಂಬಂಧಪಟ್ಟ ವಿಚಾರಗಳನ್ನು ನಾವು ಲಕ್ಷಿಸಬೇಕಾಗುತ್ತದೆ. ಸ್ನೇಹಿತರೆ, ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಗ್ರಂಥಾಲಯಗಳಿಗೆ ಹೋದಾಗ ಎಪಿಗ್ರಾಫಿಯ ಕರ್ನಾಟಕ ಸಿಕ್ಕಿದರೆ ಅದನ್ನು ಗಮನಿಸಬೇಕು. ಇವತ್ತು ನಾವು ಪ್ರಾಚೀನ ಸಾಹಿತ್ಯ ಅಂದ ಕೂಡಲೇ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅಂತ ಒಂದು ಲೇಖನ ಸಿಕ್ಕಿಬಿಟ್ರೆ ಅಷ್ಟಕ್ಕೆ ಸೀಮಿತ ಆಗಬಾರದು, ಓದಬೇಕು.
ಎಂ ಕಲಬುರ್ಗಿ ಸರ್ ಅವರು ಬರೆದಿರ್ತಕ್ಕಂತಹ ನಿಮಗೆ ಗಮನಿಸಿರ್ತೀರಿ ನೀವು. ಆ ಕೃತಿ ಸಿಗದೇ ಇದ್ದರೂ ಕೂಡ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಇವತ್ತು ಕಲಬುರ್ಗಿಯವರ ಸಮಗ್ರ ಸಾಹಿತ್ಯ ಮಾರ್ಗ ಎನ್ನುವಂತಹ ಸಂಪುಟಗಳಲ್ಲಿ ಪ್ರಕಟ ಆಗಿದೆ. ನೀವು ಅದನ್ನು ಗಮನಿಸಬೇಕು. ನಾನಿವತ್ತು ನಿಮಗೆ ಏನು ವಿವರಣೆ ಕೊಡ್ತಾ ಇದ್ದೀನಿ, ಈ ಕೆಲವು ಪುಸ್ತಕಗಳಲ್ಲಿ ಇರ್ತಕ್ಕಂಥದ್ದನ್ನೇ ಟಿಪ್ಪಣಿ ಮಾಡಿಕೊಂಡು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಮಾರ್ಗ ಸಂಪುಟದಲ್ಲಿ ಕಲಬುರ್ಗಿಯವರು ಹೇಳಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಅಥವಾ ದುರ್ವಿನೀತನ ಬಗ್ಗೆ ಬರೆದಿರುವಂತಹ ಬೇರೆ ಬೇರೆ ಪುಸ್ತಕಗಳಿವೆ. ನಿಮಗೆಲ್ಲ ಗೊತ್ತಿರುವಂತೆ ಬೆಂಗಳೂರು ವಿಶ್ವವಿದ್ಯಾಲಯದ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಗಳಲ್ಲಿ ಬರುವ 1 ಮತ್ತು 2ನೆಯ ಸಂಪುಟಗಳು ಏನಿವೆ, ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳು, ಅವುಗಳಲ್ಲಿ ಕೂಡ ನಮಗೆ ದುರ್ವಿನೀತನಿಗೆ ಸಂಬಂಧಪಟ್ಟ ಅನೇಕ ವಿಚಾರಗಳು ತಿಳಿದು ಬರುತ್ತವೆ. ಕೆಲವು ವಿದ್ಯಾರ್ಥಿಗಳು ನಮಗೆ ಕೆಲವು ಕೃತಿಗಳ ಹೆಸರುಗಳನ್ನು ಹೇಳಿ, ಪರಾಮರ್ಶನ ಗ್ರಂಥಗಳನ್ನು ಸೂಚಿಸಿ ಅಂತ ಹೇಳಿದ್ರಿಂದ ನಾನು ನಿಮಗೆ ಈ ಕೃತಿಗಳ ಹೆಸರುಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟಕ್ಕೆ ಸೀಮಿತ ಆಗಬೇಕಾಗಿಲ್ಲ. ಮೈಸೂರು ವಿಶ್ವವಿದ್ಯಾಲಯದವರು ಪ್ರಕಟಿಸಿರುವ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳನ್ನು ಕೂಡ ತಾವು ಗಮನಿಸಬಹುದು. ಇನ್ನೇನು ಇದ್ದೇ ಇದೆ, ನಮ್ಮ ರಾಮಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಏನಿದೆ ಅದರಲ್ಲಿಯೂ ಕೂಡ ದುರ್ವಿನೀತನಿಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನು ಟಿಪ್ಪಣಿಯ ರೂಪದಲ್ಲಿ ಬರೆದಿದ್ದಾರೆ. ಕವಿರಾಜ ಮಾರ್ಗವನ್ನು ಕುರಿತು ಬರೆಯುವ ಸಂದರ್ಭದಲ್ಲಿ ಕವಿರಾಜ ಮಾರ್ಗ ಎನ್ನುವ IBH ಪ್ರಕಾಶನದ ಒಂದು ಪುಸ್ತಕ ಏನಿದೆ, ಇದರಲ್ಲಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಕವಿರಾಜ ಮಾರ್ಗಕ್ಕೂ ಹಿಂದಿನ ಕನ್ನಡ ಸಾಹಿತ್ಯ ಎಂಬ ವಿಚಾರವನ್ನು ಚರ್ಚಿಸುವಾಗ ದುರ್ವಿನೀತನ ಬಗೆಗೆ ವಿವರವಾಗಿಯೇ ಚರ್ಚೆ ಮಾಡುತ್ತಾರೆ. MV ಸೀತಾರಾಮಯ್ಯನವರು ಕೂಡ ತಮ್ಮ ಕವಿರಾಜ ಮಾರ್ಗ ಎನ್ನುವಂಥ ಕೃತಿಯ ಪೀಠಿಕೆಯಲ್ಲಿ ದುರ್ವಿನೀತನ ಬಗೆಗೆ ಪ್ರಸ್ತಾಪಿಸುತ್ತಾರೆ. ಏಕೆ ನಾನು ಈ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ವಿಷಯವನ್ನು ಕುರಿತು ನಾವು ಟಿಪ್ಪಣಿಗಳನ್ನು ಸಂಗ್ರಹಿಸುವಾಗ ಬೇರೆ ಬೇರೆ ಪರಾಮರ್ಶನ ಗ್ರಂಥಗಳನ್ನು ಗಮನಿಸಬೇಕಾಗ್ತದೆ. ಆಗ ನಾವು ಒಳ್ಳೆಯ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ. ಈಗ ಗಮನಿಸಿ, ನಾನು ಈ ನಮ್ಮ ದುರ್ವಿನೀತನ ಸಾಹಿತ್ಯಿಕ ಸಾಧನೆಗಳು ಏನು ಎನ್ನುವುದನ್ನು ಗಮನಿಸುವಾಗ ಶಾಸನಗಳು, ಅದರಲ್ಲಿಯೂ ಈಗ ನಮಗೆ ಮುಖ್ಯವಾಗಿ ದುರ್ವಿನೀತನ ಆಳ್ವಿಕೆಯ ಸಂದರ್ಭದಲ್ಲಿಯೇ ಹಾಕಿಸಿರುವ ನಲ್ಲಾಲ ತಾಮ್ರಪಟಗಳು ಎನ್ನುವಂತಹ ತಾಮ್ರಪಟದೊಂದರಲ್ಲಿ ಇರುವಂತಹ ಕೆಲವು ಸಾಲುಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನೀವೇ ಆಗ ಅವನ ಕೊಡುಗೆ ಏನು ಎಂಬುದನ್ನು ಗಮನಿಸಬಹುದು. ಗಮನಿಸಿ, ಅಲ್ಲಿ ಹಳಗನ್ನಡದಲ್ಲಿದೆ. ಅನೇಕ ಕಾವ್ಯ ಕಥಾ ನಾಟಕ ಪ್ರಣಯನ ಪ್ರರೂಢ ಪಾಠವೇನ ನೀತಿಶಾಸ್ತ್ರ ಗ್ರಂಥಾರ್ಥ ಪ್ರಯೋಗ ಪ್ರತಿಪಾದನಂ ಪ್ರತ್ಯಕ್ಷ ವಿಷ್ಣುಗುಪ್ತೇನ ಗಾಂಧರ್ವ ನಾಟ್ಯ ಶಾಸ್ತ್ರ ವ್ಯಾಖ್ಯಾನ ವಿನಿಯೋಗಂ ಶ್ರೀಮತ್ ಕೊಂಗಣಿ ರುದ್ರರಾಜೇನ ಅರಿ ನರಪತಿ ಶ್ರೀ ದುರ್ವಿನೀತ ನಾಮಧೇಯೇನ ಎಂದು ಈ ನಲ್ಲಾಲ ತಾಮ್ರಪಟಗಳಲ್ಲಿ ಹೊಗಳಲಾಗಿದೆ ದುರ್ವಿನೀತನನ್ನು. ಈ ಶಾಸನಗಳ ವಿಚಾರ ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್, ಅಂದರೆ ಮೈಸೂರು ಪುರಾತತ್ವ ಇಲಾಖೆಯ ವರದಿ 1924ರಲ್ಲಿ ಪ್ರಕಟವಾದ ವರದಿಯಲ್ಲಿ ಈ ಶಾಸನದ ವಿಚಾರಗಳನ್ನು ಚರ್ಚಿಸಲಾಗಿದೆ. ಈ ಶಾಸನದ ಸಾಲುಗಳನ್ನು ಗಮನಿಸಿದಾಗ ದುರ್ವಿನೀತ ಪ್ರಕಾಂಡ ಪಂಡಿತನಾಗಿದ್ದ. ಆತ ಅನೇಕ ಕಾವ್ಯ ಕಥಾ ನಾಟಕ ರಚನೆಗಳಲ್ಲಿ ಪಾರಂಗತನಾಗಿದ್ದ. ಧನ್ವಂತರಿ ವಿದ್ಯೆ, ಗಾಂಧರ್ವ ವಿದ್ಯೆ, ನಾಟ್ಯಶಾಸ್ತ್ರ ಇವುಗಳ ಬಗ್ಗೆಯೂ ಕೂಡ ಅಪಾರವಾದ ಜ್ಞಾನವನ್ನು ಸಂಪಾದಿಸಿದ್ದ ಎಂಬ ವಿಚಾರ ನಮಗೆ ಈ ನಲ್ಲಾಲ ತಾಮ್ರಪಟಗಳಿಂದ ತಿಳಿದು ಬರ್ತದೆ. ಇಷ್ಟೇ ಅಲ್ಲದೆ ದುರ್ವಿನೀತನ ಗುಮ್ಮರೆಡ್ಡಿಪುರ ಶಾಸನ ಎಂದು ಹೇಳಲಾದ ಶಾಸನವೊಂದರಲ್ಲಿ ಹೀಗೆ ಬರೆಯಲಾಗಿದೆ. ಗಮನಿಸಿ, ಶಬ್ದಾವತಾರಕಾರೇಣ ದೇವಭಾರತಿ ನಿಬದ್ಧ ವಡ್ಡಕಥೇನ ಕಿರಾತಾರ್ಜುನೀಯೇ ಪಂಚದಶ ಸರ್ಗ ಟೀಕಾಕಾರೇಣ ದುರ್ವಿನೀತ ನಾಮಧೇಯೇನ. ಈ ಸಾಲುಗಳನ್ನು ಗಮನಿಸಿದಾಗ ಈತ ಶಬ್ದಾವತಾರಕಾರ ಅಂದರೆ ಶಬ್ದಾವತಾರ ಎನ್ನುವಂತಹ ಒಂದು ಗ್ರಂಥವನ್ನು ಬರೆದಿದ್ದ ಎಂಬುದಾಗಿ ತಿಳಿದು ಬರುತ್ತದೆ. ಇದು ಗುಮ್ಮರೆಡ್ಡಿಪುರ ಶಾಸನ. ಗಮನಿಸಿ, ಅಲ್ಲಿ ಇದಲ್ಲದೆ ವಡ್ಡಕಥೇನ ಅಂದರೆ ಬೃಹತ್ ಕಥೆ, ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಗುಣಾಢ್ಯ ಎನ್ನುವವನು ಪೈಶಾಚಿಕ ಭಾಷೆಯಲ್ಲಿ ಬರೆದಿದ್ದ ಬೃಹತ್ ಕಥೆ ಅಥವಾ ವಡ್ಡಕಥೆ, ಅದನ್ನು ದುರ್ವಿನೀತ ಸಂಸ್ಕೃತಕ್ಕೆ ಅನುವಾದಿಸಿದ್ದನಂತೆ. ಅಂದರೆ ಈತ ಸಂಸ್ಕೃತ ಭಾಷೆಯಲ್ಲಿಯೂ ಕೂಡ ಅಪಾರವಾದ ಜ್ಞಾನ ಸಂಪಾದನೆ ಮಾಡಿದ್ದ ತಾನೆ.
ಪೈಶಾಚಿಕ ಭಾಷೆಯಲ್ಲಿದ್ದ ಬೃಹತ್ ಕಥೆಯನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದನಂತೆ. ಅಷ್ಟೇ ಅಲ್ಲದೆ ಭಾರವಿಯ ಕಿರಾತಾರ್ಜುನೀಯದಲ್ಲಿ ಬರುವ 15ನೆಯ ಸರ್ಗಕ್ಕೆ, ಅಲ್ಲಿ ಪಂಚದಶ ಸರ್ಗ ಅಂತ ಇದೆ, 15ನೆಯ ಸರ್ಗಕ್ಕೆ ಈತ ಟೀಕು ಅಂದರೆ ಟೀಕೆಯನ್ನು ಬರೆದಿದ್ದ, ವ್ಯಾಖ್ಯಾನವನ್ನು ರಚಿಸಿದ್ದ ಎಂಬುದು ಕೂಡ ಈ ಶಾಸನದಿಂದ ನಮಗೆ ತಿಳಿದು ಬರುತ್ತದೆ. ಇದಲ್ಲದೆ ಇನ್ನೂ ಕೆಲವು ಶಾಸನಗಳಲ್ಲಿ ನಾನಲ್ಲಿ ಎಪಿಗ್ರಫಿಯ ಕರ್ನಾಟಕ ಸಂಪುಟಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದೇನೆ, ನೀವು ಗಮನಿಸಬೇಕು. ಎಪಿಗ್ರಫಿಯ ಕರ್ನಾಟಕ 6 ಮತ್ತು 10ನೆಯ ಸಂಪುಟಗಳಲ್ಲಿ ಬರುವ ಶಾಸನದ ಸಂಖ್ಯೆ ಕೂಡ ಅಲ್ಲಿದೆ. ಆ ಶಾಸನದಲ್ಲಿ ಕೂಡ ಭಾರವಿ ಎಂಬ ಸಂಸ್ಕೃತ ಕವಿಯು ಸಂಸ್ಕೃತದಲ್ಲಿ ಬರೆದಿದ್ದ ಕಿರಾತಾರ್ಜುನೀಯ ಎಂಬ ಕೃತಿಯ 15ನೆಯ ಸರ್ಗಕ್ಕೆ ದುರ್ವಿನೀತ ಟೀಕು ಅಂದರೆ ವ್ಯಾಖ್ಯಾನವನ್ನು ಬರೆದಿದ್ದ ಎಂಬ ವಿಚಾರ ತಿಳಿದು ಬರ್ತದೆ. ಈಗ ನಾವು ಗಮನಿಸಬೇಕು ಸ್ನೇಹಿತರೆ, ಈತ ಮುಖ್ಯವಾಗಿ ಶಬ್ದಾವತಾರ ಎಂಬ ಕೃತಿಯನ್ನು ರಚಿಸಿದ್ದ, ಗುಣಾಢ್ಯನ ಪೈಶಾಚಿಕ ಭಾಷೆಯಲ್ಲಿ ವಿರಚಿತವಾಗಿದ್ದಂತಹ ಬೃಹತ್ ಕಥೆ ಅಥವಾ ಒಡ್ಡ ಕಥೆ ಅಂತ ಏನು ಕರೀತಾ ಇದ್ರು ಅದನ್ನು ಸಂಸ್ಕೃತಕ್ಕೆ ಅನುವಾದಿಸಿದ್ದ, ಮತ್ತು ಕ್ರಿಸ್ತಶಕ 6ನೇ ಶತಮಾನದಲ್ಲಿದ್ದಂತಹ ಅಂದರೆ ಇವನ ಸಮಕಾಲೀನನೇ ಆಗಿದ್ದಂತಹ ಭಾರವಿ ಎಂಬ ಸಂಸ್ಕೃತ ಕವಿ ಬರೆದಿದ್ದ ಕಿರಾತಾರ್ಜುನೀಯ ಎಂಬ ಕಾವ್ಯದ 15ನೆಯ ಸರ್ಗಕ್ಕೆ ದುರ್ವಿನೀತ ಟೀಕು ಬರೆದಿದ್ದ ಎನ್ನುವ ವಿಚಾರ ಸ್ಪಷ್ಟವಾಗುತ್ತದೆ. ಇದನ್ನು ಗಮನಿಸಿದಾಗ ನಮ್ಮ ವಿದ್ವಾಂಸರು ಬೃಹತ್ ಕಥೆಯನ್ನು ಸಂಸ್ಕೃತಕ್ಕೆ ಅನುವಾದಿಸಿದ್ದ ಎಂಬುದು ಆತನ ಹೆಗ್ಗಳಿಕೆಯ ವಿಚಾರ, ಅದನ್ನು ಒಪ್ಪಬಹುದು. ಆದರೆ ಈತ ಶಬ್ದಾವತಾರ ಎಂಬ ವ್ಯಾಕರಣ ಸಂಬಂಧಿ ಕೃತಿಯನ್ನು ಬರೆದಿದ್ದಾನೆ ಎಂದು ಹೇಳ್ತಾರಲ್ಲ, ಅದು ಯಾವ ಭಾಷೆಯಲ್ಲಿ ಬರೆದಿದ್ದಾನೆ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ. ನಾವು ಗಮನಿಸಬೇಕು ಇದನ್ನು. ಆರ್ ನರಸಿಂಹಾಚಾರ್ಯರು ಹೇಳ್ತಾರೆ, ಕರ್ನಾಟಕ ಕವಿಚರಿತೆ ಎಂಬ 3 ಸಂಪುಟಗಳನ್ನು ನಮಗೆ ಕೊಟ್ಟು ಹೋಗಿರ್ತಕ್ಕಂಥವರು. ಕರ್ನಾಟಕ ಕವಿಚರಿತೆಕಾರರು ಎಂದು ಪ್ರಸಿದ್ಧರಾದ ರಾವ್ ಬಹದ್ದೂರ್ ಆರ್ ನರಸಿಂಹಾಚಾರ್ಯರು ಕೂಡ ತಮ್ಮ ಈ ಕವಿಚರಿತೆಯಲ್ಲಿ ಹೇಳುತ್ತಾ, ಗುಣಾಢ್ಯನು ಪೈಶಾಚಿಕ ಭಾಷೆಯಲ್ಲಿ ಬರೆದಿದ್ದಂತಹ ಬೃಹತ್ ಕಥೆಯನ್ನು ಸಂಸ್ಕೃತ ಭಾಷೆಗೆ ದುರ್ವಿನೀತನು ಅನುವಾದಿಸಿರುವ ವಿಚಾರವನ್ನು ಕುರಿತು ಪ್ರಸ್ತಾಪಿಸುತ್ತಾ, ನಮ್ಮ ಕರ್ನಾಟಕ ಕವಿಚರಿತೆಕಾರರಾದ ಆರ್ ನರಸಿಂಹಾಚಾರ್ಯರು ಒಡ್ಡ ಕಥೆಯ ಅಥವಾ ಈ ಬೃಹತ್ ಕಥೆಯ ಸಂಸ್ಕೃತ ಅನುವಾದಗಳಲ್ಲಿಯೇ ಇದು ಅಂದರೆ ದುರ್ವಿನೀತನ ಅನುವಾದ ಅತ್ಯಂತ ಪ್ರಾಚೀನವಾದ ಅನುವಾದವಾಗುತ್ತದೆ ಎಂಬುದಾಗಿ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಎನ್ನುವ ಕೃತಿಯ 4ನೆಯ ಪುಟದಲ್ಲಿ ಆರ್ ನರಸಿಂಹಾಚಾರ್ಯರು ಬರೆದಿದ್ದಾರೆ. ನಾನು ಯಾಕೆ ಈ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ, ಇಂತಹ ಕೆಲವು ವಿಚಾರಗಳನ್ನು ನೀವು ಟಿಪ್ಪಣಿ ಮಾಡ್ಕೋಬೇಕು. ಶಬ್ದಾವತಾರ ಎನ್ನುವಂಥ ಕೃತಿಯನ್ನು ಕೂಡ ಈತ ಬರೆದಿದ್ದಾನೆ ಎಂದು ಹೇಳಲಾಗ್ತದೆ, ಅದೊಂದು ವ್ಯಾಕರಣ ಸಂಬಂಧಿ ಕೃತಿ ಎಂಬುದಾಗಿ ನಾವು ಹೇಳ್ತೇವೆ. ಸ್ನೇಹಿತರೆ, ಶಬ್ದಾವತಾರ ಎಂಬುದು ಸಂಸ್ಕೃತ ಭಾಷೆಯಲ್ಲಿದ್ದಿರಬಹುದೆಂದು ಕೆಲವು ವಿದ್ವಾಂಸರು ಸಂದೇಹ ವ್ಯಕ್ತಪಡಿಸ್ತಾರೆ. ಆದರೆ ಈ ಶಬ್ದಾವತಾರದ ಬಗೆಗೂ ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾ ಆರ್ ನರಸಿಂಹಾಚಾರ್ಯರು ಇದು ಅಂದರೆ ಶಬ್ದಾವತಾರ ಪಾಣಿನಿ ಎನ್ನುವವನು ಸಂಸ್ಕೃತದಲ್ಲಿ ಬರೆದಿದ್ದ ಅಷ್ಟಾಧ್ಯಾಯಿ ಎಂಬ ವ್ಯಾಕರಣ ಕೃತಿಗೆ ಬರೆದ ಟೀಕೆ ಇರಬಹುದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆರ್ ನರಸಿಂಹಾಚಾರ್ಯರು. ಆರ್ ನರಸಿಂಹಾಚಾರ್ಯರು ಊಹಿಸಿರುವಂತಹ ವಿಚಾರವನ್ನು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಕವಿರಾಜ ಮಾರ್ಗಕ್ಕೆ ಹಿಂದಿನ ಕನ್ನಡ ಸಾಹಿತ್ಯ ಎಂಬ ಒಂದು ಲೇಖನದಲ್ಲಿ ಪ್ರಸ್ತಾಪಿಸ್ತಾರೆ. ಇನ್ನು ಕಿರಾತಾರ್ಜುನೀಯ ಕೃತಿ ಏನಿದೆ, ಭಾರವಿ ಬರೆದದ್ದು, ಈ ಕಿರಾತಾರ್ಜುನೀಯದ 15ನೆಯ ಸರ್ಗಕ್ಕೆ ದುರ್ವಿನೀತ ಟೀಕು ಬರೆದಿದ್ದಾನೆ ನಿಜ. ಆದರೆ ಯಾವ ಭಾಷೆಯಲ್ಲಿ ಬರೆದಿರಬೇಕು? ಕನ್ನಡದಲ್ಲಿ ಬರೆದಿದ್ದಾನೋ ಅಥವಾ ಸಂಸ್ಕೃತದಲ್ಲಿ ಬರೆದಿದ್ದಾನೋ ಅದು ಕೂಡ ಇವತ್ತು ಸ್ಪಷ್ಟವಾಗಿಲ್ಲ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರಮಶ್ರೀ ಮುಗಳಿಯವರು ಈ ಬಗ್ಗೆ ಬರೆಯುತ್ತಾ, ಕಿರಾತಾರ್ಜುನೀಯದ 15ನೆಯ ಸರ್ಗಕ್ಕೆ ದುರ್ವಿನೀತನು ಬರೆದಿರುವ ಟೀಕೆ ನಿಸ್ಸಂಶಯವಾಗಿ ಅದು ಕನ್ನಡದಲ್ಲಿಯೇ ಇರಬೇಕು ಎಂದು BL ರೈಸ್ ಅಭಿಪ್ರಾಯಪಡುತ್ತಾರೆ ಎಂಬ ಹೇಳಿಕೆಯನ್ನು ರಮಶ್ರೀ ಮುಗಳಿಯವರು ಒಂದು ಕಡೆ ಉಲ್ಲೇಖಿಸುತ್ತಾರೆ. ನಾವು ಇದನ್ನು ಗಮನಿಸಬೇಕು. ಭಾರವಿ ಮತ್ತು ದುರ್ವಿನೀತ ಇಬ್ಬರೂ ಕೂಡ ಕ್ರಿಸ್ತಶಕ 6ನೇ ಶತಮಾನದಲ್ಲಿಯೇ ಇದ್ದವರು, ಅಂದರೆ ಸಮಕಾಲೀನರು. ಅವರು ಸಮಕಾಲೀನರಾಗಿದ್ದುದು ಮಾತ್ರವಲ್ಲ, ಭಾರವಿ ಕವಿಯು ದುರ್ವಿನೀತನ ಆಸ್ಥಾನಕ್ಕೂ ಬಂದಿದ್ದನು
ಎಂಬುದು ದಂಡಿ ಎನ್ನುವ ಕವಿ ಬರೆದ ಆವಂತಿ ಸುಂದರಿ ಕಥಾಸಾರ ಎಂಬ ಕೃತಿಯಿಂದ ತಿಳಿದು ಬರುತ್ತದೆ. ನಾವಿದನ್ನು ಗಮನಿಸಬೇಕು. ಅಂದರೆ 15ನೆಯ ಸರ್ಗಕ್ಕೆ ದುರ್ವಿನೀತನು ಬರೆದಿರುವಂಥ ಟೀಕು ಸಂಸ್ಕೃತದಲ್ಲಿಯೇ ಇದ್ದಿರಬಹುದು ಎಂದು ಹೇಳುತ್ತಾ ಕೆಲವರು ಹೀಗೆ ವಾದಿಸುತ್ತಾರೆ. ನಾನು ಅದನ್ನು ಅವರದೇ ಹೇಳಿಕೆಯನ್ನು ಇಲ್ಲಿ ಉದ್ಧರಿಸಿ ಕೊಟ್ಟಿದ್ದೇನೆ. ಉತ್ತರ ಭಾರತವನು ತಾನೇ ಭಾರವಿ. ಅವನು ದಕ್ಷಿಣ ಭಾರತಕ್ಕೆ ಬಂದು ಕೆಲವು ದಿನ ದುರ್ವಿನೀತನ ಆತಿಥ್ಯವನ್ನು ಪಡೆದಿದ್ದ ಎಂಬುದಾಗಿ ಹೇಳಲಾಗ್ತದೆ. ಔತ್ತರೇನಾದ ಭಾರವಿಯು ದಕ್ಷಿಣ ಭಾರತಕ್ಕೆ ಬಂದು ದುರ್ವಿನೀತನಿಗೆ ಪ್ರೀತಿ ಪಾತ್ರವಾಗಿದ್ದ ಕಾರಣ ಅವನ ಪ್ರೀತ್ಯರ್ಥವಾಗಿ ಬರೆದಿದ್ದಲ್ಲಿ ಅದು ಸಂಸ್ಕೃತದಲ್ಲಿಯೇ ಇರಬೇಕು, ಅಥವಾ ಆಗಿನ ಸಮಯಕ್ಕೆ ಕನ್ನಡದಲ್ಲಿ ಇತರ ಭಾಷೆಗಳಂತೆ ವ್ಯಾಖ್ಯಾನ ಬರೆಯುವಂತಹ ಒಂದು ಪರಂಪರೆ ಇನ್ನೂ ಬೆಳೆದು ಬಂದಿರಲಿಲ್ಲ. ಆದುದರಿಂದ ಕಿರಾತಾರ್ಜುನೀಯದ ಟೀಕೆಯನ್ನು ಸಂಸ್ಕೃತದಲ್ಲಿಯೇ ಬರೆದಿರಬಹುದು ಎಂಬುದಾಗಿ ಚಿದಾನಂದ ಮೂರ್ತಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ನಮಗೆ ನೆನಪಿರಬೇಕು. ಅಂದರೆ ನಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ, ಭಾರವಿಯ ಕಿರಾತಾರ್ಜುನೀಯ ಕೃತಿಯ 15ನೇ ಸರ್ಗಕ್ಕೆ ಟೀಕು ಬರೆದಿರುವುದು ನಿಜ, ಆದರೆ ಅದು ಯಾವ ಭಾಷೆಯಲ್ಲಿದೆ ಎಂಬ ಬಗ್ಗೆ ಸ್ಪಷ್ಟನೆ ಇಲ್ಲ. ಶಬ್ದಾವತಾರ ಎಂಬ ವ್ಯಾಕರಣ ಸಂಬಂಧಿ ಕೃತಿಯನ್ನು ಬರೆದಿದ್ದಾನೆ, ಆದರೆ ಅದು ಕೂಡ ಯಾವ ಭಾಷೆಯಲ್ಲಿದೆ ಎಂಬ ಬಗ್ಗೆ ಸ್ಪಷ್ಟನೆ ಇಲ್ಲ. ನಾವಿದನ್ನು ಗಮನಿಸಬೇಕು. ಇಷ್ಟೇ ಅಲ್ಲ, ನಮ್ಮ ವಿದ್ವಾಂಸರು ದುರ್ವಿನೀತನ ವಿಚಾರವನ್ನು ಕೆಲವನ್ನು ಸಂಗ್ರಹಿಸುತ್ತಲೇ ಆ ಬಗ್ಗೆ ಇರುವಂತಹ ಸಂದೇಹಗಳನ್ನೂ ಕೆಲವನ್ನು ವ್ಯಕ್ತಪಡಿಸ್ತಾರೆ. ಸ್ನೇಹಿತರೆ, ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ದುರ್ವಿನೀತ ಎನ್ನುವಂಥ ಹೆಸರು ತಲಕಾಡಿನ ಗಂಗರ ದೊರೆಯನ್ನು ನೆನಪಿಗೆ ತರುತ್ತದೆಯಾದರೂ ಅದೇ ಹೆಸರನ್ನು ಇನ್ನೂ ಒಂದಿಬ್ಬರು ಹೊಂದಿದ್ದರು, ದುರ್ವಿನೀತ ಎಂಬ ಹೆಸರನ್ನು ಹೊಂದಿದ್ದರು ಎಂಬ ಬಗೆಗೆ ಕೆಲವು ಶಾಸನಗಳಿಂದ ತಿಳಿದು ಬರುತ್ತದೆ. ಗಂಗದೊರೆಗಳದೇ ಆದ ಅತ್ಯಂತ ಪ್ರಾಚೀನ ಶಿಲಾಶಾಸನ ಎನಿಸಿದ ದೇವರಹಳ್ಳಿಯ ಶಿಲಾಶಾಸನವೊಂದರಲ್ಲಿ ಕ್ರಿಸ್ತಶಕ 800ರ ಸುಮಾರಿನಲ್ಲಿದ್ದ ದುರ್ವಿನೀತ ಎರೆಯಪ್ಪನ್ ಎಂಬಾತನ ಹೆಸರು ಕಂಡುಬರುತ್ತದೆ. ದೇವರಹಳ್ಳಿ ಶಿಲಾಶಾಸನದಲ್ಲಿ ಈತ ಅಂದರೆ ದುರ್ವಿನೀತ ಎರೆಯಪ್ಪನ್ ಎಂಬಾತ ಮೊದಲನೇ ಶಿವಮಾರನ ಅಥವಾ ಶ್ರೀಪುರುಷನ ಮಗನಾಗಿದ್ದಿರಬೇಕು ಎಂದು ಕೆಲವು ವಿದ್ವಾಂಸರು ಊಹಿಸಿದ್ದಾರೆ. ಇದೂ ಅಲ್ಲದೆ ಇತ್ತೀಚಿನ ಅಂದರೆ ಕ್ರಿಸ್ತಶಕ 950 ಮತ್ತು 966ರ 2 ಶಾಸನಗಳಲ್ಲಿ ಇನ್ನೂ ಇಬ್ಬರು ದುರ್ವಿನೀತರ ಹೆಸರುಗಳು ಕಂಡುಬರುತ್ತವೆ ಎಂಬುದಾಗಿ ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ 1930ರ ವರದಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಆದುದರಿಂದ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿತನಾಗಿರತಕ್ಕಂಥ ದುರ್ವಿನೀತನು ಗಂಗರ 6ನೇ ಶತಮಾನದಲ್ಲಿ ಬದುಕಿದ್ದ ದುರ್ವಿನೀತನೇ ಅಥವಾ ಬೇರೆಯವನೇ ಎಂಬ ಬಗೆಗೆ ಇವತ್ತಿಗೂ ಸಂದೇಹಗಳು ಉಳಿದುಕೊಂಡಿವೆ. ಆದರೂ ಹೆಚ್ಚಿನ ವಿದ್ವಾಂಸರು ಕ್ರಿಸ್ತಶಕ 529ರಿಂದ ಕ್ರಿಸ್ತಶಕ 579ರವರೆಗೆ ಆಳ್ವಿಕೆ ಮಾಡಿದ ಗಂಗದೊರೆ ದುರ್ವಿನೀತನೇ ಪ್ರಕಾಂಡ ಪಂಡಿತನಾಗಿದ್ದನೆಂದು, ಶಬ್ದಾವತಾರ ಎಂಬ ವ್ಯಾಕರಣ ಸಂಬಂಧಿ ಕೃತಿಯನ್ನು ರಚಿಸಿದ್ದನೆಂದು, ಗುಣಾಢ್ಯ ಬರೆದಿದ್ದ ಪೈಶಾಚಿಕ ಭಾಷೆಯ ಒಡ್ಡ ಕಥೆಯನ್ನು ಸಂಸ್ಕೃತಕ್ಕೆ ಅನುವಾದಿಸಿದನೆಂದು, ಭಾರವಿ ಬರೆದಿದ್ದ ಕಿರಾತಾರ್ಜುನಿಯ ಕೃತಿಯ 15ನೇ ಸರ್ಗಕ್ಕೆ ಟೀಕು ಬರೆದಿದ್ದನೆಂದು ಒಪ್ಪಿಕೊಂಡು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬರುವ ಅತ್ಯಂತ ಪ್ರಾಚೀನ ಕವಿಗಳಲ್ಲಿ ಈತನು ಪ್ರಮುಖ ಎಂಬುದಾಗಿ ನಿರ್ಧರಿಸಿದ್ದಾರೆ. ನಾವು ಪ್ರಾಚೀನ ಕನ್ನಡ ಸಾಹಿತ್ಯ ಎಂದು ಲಕ್ಷಿಸುವಾಗ ದುರ್ವಿನೀತನ ಹೆಸರನ್ನು ಗಮನಿಸಲೇಬೇಕಾಗ್ತದೆ. ಹಾಗಾಗಿಯೇ ನಿಮ್ಮ ಪಠ್ಯಕ್ರಮದಲ್ಲಿ ದುರ್ವಿನೀತನ ಹೆಸರನ್ನು ಸೇರಿಸಲಾಗಿದೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ದುರ್ವಿನೀತನ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಪಠ್ಯಕ್ರಮದಲ್ಲಿ ಬರುವ ತುಂಬಲೂರಾಚಾರ್ಯ ಮತ್ತು ಶ್ಯಾಮಕುಂದಾಚಾರ್ಯ ಅವರನ್ನು ಕುರಿತಂತಹ ವಿಚಾರಗಳನ್ನು ಚರ್ಚಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.